ಶ್ರೀರಸ್ತು ಶುಭಮಸ್ತು ಶ್ರೀರಸ್ತು ಶುಭಮಸ್ತು. ನನಗೆ ನಿನ್ನ ಸಂತೋಷ ಮುಖ್ಯ. ಬಾ ಮಗಳೇ ಬಾ. ಆಯ್ತಲ್ಲ, ಬಾಮ್ಮ ಒಳಗೆ. ಜಾನು, ಜಾನು, ನನ್ ಬ್ಲೂ ಶರ್ಟ್ ಅಲ್ಲಿ ಕಾಣ್ತಿಲ್ಲ. ಜಾನು ಎಲ್ಲಿದ್ಯಾ? ನೀನಿಲ್ಲ ಅನ್ನೋದು ನನ್ಗಿನ್ನೂ ತಲೆಗೆ ಹೋಗಿಲ್ಲ. ಅದನ್ನ ನನಗೆ ಕಲ್ಪಿಸ್ಕೊಳ್ಳೋದಕ್ಕೂ ಆಗ್ತಿಲ್ಲ. ಐ ಮಿಸ್ ಯು ಜಾನು. ಅಲ್ಲಿ ನನ್ನ ಬಿಟ್ಟು ಹೇಗಿದ್ಯಾ ನೀನು? ಹೇಳು ಶ್ರೀ. ಹಲೋ ಜಾನು, ಹೇಗಿದ್ಯಾ ನೀನು? ಅಯ್ಯೋ ಓಕೆ. ಶ್ರೀ, ಅಲ್ಲಿಂದ ಬಂದಿನ್ನೂ 1 ಗಂಟೆನೂ ಆಗಿಲ್ಲ. ನನಗೇನಾಗ್ಬಿಡುತ್ತೆ, ಅಲ್ಲಿ ಹೇಗಿದ್ನೋ ಇಲ್ಲೂ ಹಾಗೆ ಇದ್ದೀನಿ. ನಿನಗೆ 1 hour ಅನಿಸಿರ್ಬೋದು, ಅದು ನನಗೆ 1 ವರ್ಷ ಅಂತ ಅನ್ನಿಸ್ತಿದೆ. ನೀನು ಮತ್ತೆ ಯಾವಾಗ ಬರ್ತೀಯ ಅಂತ ಅನಿಸ್ಬಿಟ್ಟಿದೆ ಜಾನು. ನನಗೂ ಹಾಗೆ ಅನಿಸ್ತಿದೆ ಶ್ರೀ, ಆದರೆ ನೀನು ಹೇಳ್ಕೊತಿದ್ಯಾ ಅಷ್ಟೇ. ಹೌದಾ? ಹಾಗಾದರೆ ಈಗಲೇ ಬಂದ್ಬಿಡ್ತೀಯಾ? ಇರು, ನಾನೇ ಬರ್ತೀನಿ ನಿನ್ನ ಕರ್ಕೊಂಬರಕ್ಕೆ. ಶ್ರೀ, ಹಾಗೆ ತಕ್ಷಣ ವಾಪಸ್ ಬರೋದಿದ್ರೆ ನಾನು ಯಾಕೆ ಇಲ್ಲಿಗೆ ಬರ್ತಿದ್ದೆ ಹೇಳು? ಕೆಲವೊಂದ್ಸಲಿ ನಾವು ಸ್ವಲ್ಪ ಅಡ್ಜಸ್ಟ್ ಮಾಡ್ಕೋಬೇಕಾಗುತ್ತೆ. ಆದರೆ ನನಗೆ ಆಗ್ತಿಲ್ಲ ಜಾನು. ನೀನಿಲ್ಲದೆ ನನಗೆ ಇಲ್ಲಿ 1 ಕ್ಷಣನೂ ಇರೋಕ್ಕಾಗ್ತಿಲ್ಲ. ನಾನು ಪ್ರತಿಯೊಂದಕ್ಕೂ ನಿನ್ನ ಮೇಲೆ ಡಿಪೆಂಡ್ ಆಗಿಬಿಟ್ಟಿದ್ದೀನಿ ಮಗು ಥರ. ನನಗೆ ಬೇಕಾಗಿರೋ 1 ಶರ್ಟ್ ಕೂಡ ಹುಡುಕ್ ತಗೊಳಕ್ಕಾಗ್ತಿಲ್ಲ ನನ್ನ ಕೈಯಲ್ಲಿ. ಓ, ನಿನಗೆ ಬೇಕಾಗಿದ್ದ ವಸ್ತು ನಿನಗೆ ಸಿಗ್ತಿಲ್ಲ ಅಂತ ನನ್ನನ್ನು ಮಿಸ್ ಮಾಡ್ಕೋತಿದೀಯಾ? ಅಯ್ಯೋ ಹಾಗಲ್ಲ ಜಾನು, ನೀನಿಲ್ಲದೆ ನನಗಿಲ್ಲಿ ಕಂಫರ್ಟಬಲ್ ಅನ್ನಿಸ್ತಿಲ್ಲ, ಅದಕ್ಕೆ ಹಾಗೆ ಹೇಳಿದೆ. ಡೋಂಟ್ ವರಿ ಶ್ರೀ, ನಾನು ಅದಕ್ಕೆ ವ್ಯವಸ್ಥೆ ಮಾಡಿದ್ದೀನಿ. ಏನು ವ್ಯವಸ್ಥೆ? ನಮ್ಮ ಡ್ರೆಸ್ಸಿಂಗ್ ಟೇಬಲ್ ಡ್ರಾಯರ್ ತೆಗೆದು ನೋಡು, ಅದರಲ್ಲಿ ಒಂದು ಲಿಸ್ಟ್ ಇದೆ. ಡ್ರೆಸ್ಸಿಂಗ್ ಟೇಬಲ್ ಡ್ರಾಯರ್. ಜಾನು, ಏನಿದು ಇಷ್ಟುದ್ದ ಲಿಸ್ಟು? ಅದರಲ್ಲಿ ನೀನು ಯಾವ್ಯಾವ ವಸ್ತು ಎಲ್ಲಿದೆ, ನೀನು ಎಷ್ಟೊತ್ತಿಗೆ ಏನು ಮಾಡಬೇಕು ಅಂತ ಫುಲ್ ಡೀಟೇಲಾಗಿ ಬರ್ದಿದ್ದೀನಿ. ಅದರಲ್ಲಿ ಬರ್ದಿರೋದನ್ನ ನೀನು ಫಾಲೋ ಮಾಡಿದ್ರೆ ಸಾಕು. ಲಿಸ್ಟಲ್ಲಿ ಎಲ್ಲ ಇದೆ, ಆದರೆ ಒಂದು ಇಂಪಾರ್ಟೆಂಟ್ ಥಿಂಗ್ ಮಿಸ್ ಆಗಿದೆ. ಹೌದಾ? ಏನದು? ನೀನು. ನೀನೇ ಇಲ್ಲ ಅಂದರೆ ಇದು ಯಾವುದೂ ಪ್ರಯೋಜನ ಇಲ್ಲ ಜಾನು. ಸೊ ಅದಕ್ಕೆ ಈಗೇನು ಮಾಡಬೇಕು? ನಾನಿನ್ನ ತುಂಬ ಮಿಸ್ ಮಾಡ್ಕೋತಿದ್ದೀನಿ ಜಾನು. ನಾನಿನ್ನು ನೋಡಬೇಕು, ಈಗಲೇ ನೋಡಬೇಕು. ಏನು ಶ್ರೀ ಇದು? ನೀನು ನನ್ನನ್ನು ಕಳಿಸಿನೂ 1 ಗಂಟೆನೂ ಆಗಿಲ್ಲ, ಅಷ್ಟು ಬೇಗ ನೋಡ್ಬೇಕಂತಿದ್ಯಾ? ಇದನ್ನು ಯಾರಾದರೂ ಕೇಳಿಸ್ಕೊಂಡ್ರೆ ನಗಲ್ವಾ? ಯಾರು ಏನು ಬೇಕಾದರೂ ಅನ್ಕೊಳ್ಳಿ, ನನಗೆ ಅನ್ಸೋದನ್ನು ಹೇಳ್ತಿದ್ದೀನಿ ಅಷ್ಟೇ. ಜಾನು, ನೀನಲ್ಲಿ ಹೋಗಿರೋದು ನಿನ್ನ ತಾಯಿಗೆ ಇಷ್ಟ ಇಲ್ಲ ಅನ್ಸುತ್ತಲ್ಲ? ಹಾಗೇನಿಲ್ಲ ಶ್ರೀ, ಎಷ್ಟೇ ಆದರೂ ಅವ್ರು ನನ್ನ ತಾಯಿ ಅಲ್ವಾ. ನಾನಿಲ್ಲಿ ಬಂದಿರೋದು ಅವ್ರಿಗೆ ಖುಷಿನೇ ಆಗಿದೆ. ಆಗಲೇ ಆರೈಕೆ ಮಾಡೋಕ್ಕೆ ಶುರು ಮಾಡಿದ್ದಾರೆ. ಓಹ್ ರಿಯಲಿ? ಥ್ಯಾಂಕ್ ಗಾಡ್. ಆದರೂ ಜಾನು, ಐ ಮಿಸ್ ಯು ಅ ಲಾಟ್. ಸೇಮ್ ಹಿಯರ್ ಶ್ರೀ. ಲವ್ ಯು ಜಾನು. ಲವ್ ಯು ಟು. ಮತ್ತೇನು? ನಿನಗೇನು ಕೆಲಸ ಇಲ್ಲದೆ ಇರುವಾಗ ನನ್ನನ್ನು ನೋಡ್ಬೇಕನ್ಸಿದ್ರೆ ಬಾ, ಆದರೆ ಕೆಲಸ ಬಿಟ್ಟು ಬರಬಾರ್ದು, ಓಕೆನಾ? ಸರಿ, ಆದಷ್ಟು ಬೇಗ ಬರ್ತೀನಿ. ಬಾಯ್ ಬಾಯ್.
ಎಲ್ಲ ಬೇಕು, ಸಾಯಂಕಾಲನೇ ಬಂದ್ಬಿಡ್ತೀನಿ. ಮಗಳು ಬಾಣಿತಾನ ಅಲ್ವಾ? ತುಂಬ ಉಪಕಾರ ಆಯಿತು ಸರ್. ರೀ, ಏನು? ದೊಡ್ಡದಾಗಿ ಬಾಣಂತನ ಮಾಡ್ತೀನಿ ಅಂತ ಹೇಳಿ ಕರ್ಕೊಂಡು ಬಂದಿದ್ದೀರಲ್ಲ, ಬಾಣಂತನ ಮಾಡೋದು ಅಂದ್ರೆ ಏನು ಸುಲಭ ಅನ್ಕೊಂಡಿದ್ದೀರಾ? ಅದಕ್ಕೆ 1000 ರೂಪಾಯಿ ಖರ್ಚಾಗುತ್ತೆ, ತಿಂಗಳು ಹಣ ಬೇಕಾಗುತ್ತೆ. ಎಲ್ಲಿಂದ ತರ್ತೀರಾ? ದುಡ್ಡು ಖರ್ಚಾಗುತ್ತೆ ಅಂತ ಜವಾಬ್ದಾರಿ ಬಿಟ್ಟು ಓಡೋಗಕ್ಕಾಗತ್ತಾ? ಆ ಮಗು ಮೇಲೆ ನಿನಗೆ ಪ್ರೀತಿ ಇಲ್ದಲೇ ಇರ್ಬೋದು, ನನಗಿದೆ. ಬರೀ ಪ್ರೀತಿ ಇದ್ರೆ ಬಾಣಂತನ ಆಗ್ಬಿಡಲ್ಲ ರೀ, ಅದಕ್ಕೆ ದುಡ್ಡು ಬೇಕಾಗುತ್ತೆ. ನಮ್ಮ ಮನೇಲಿ ದುಡಿತಿರೋನು ಒಬ್ಬ ಮಗ, ತಿಂತಾ ಇರೋದು 4 ಬಾಯಿ. ಅದೆಲ್ಲ ಗೊತ್ತಿದ್ದು ಅವಳನ್ನ ಕರ್ಕೊಂಬರೋದಕ್ಕೆ ಏನಿತ್ತು ಅಂತೀನಿ. ಈಗ ಅವಳ ಗಂಡನ ಮನೆಯವ್ರು ಅನುಕೂಲವಾಗೇ ಇದ್ದಾರಲ್ಲ, ಮಾಡ್ತಾ ಇರಲಿಲ್ವಾ ಅವರು? ಏನಾದರೂ ಹೇಳಿದ್ರೆ ಎಲ್ಲ ಸೇರಿಕೊಂಡು ನನ್ನನ್ನು ಕೆಟ್ಟೋಳಾಗಿ ಮಾಡ್ತೀರಾ. ಅದರ ಪರಿಸ್ಥಿತಿನ ಮಾತ್ರ ಯಾರೂ ಅರ್ಥನೇ ಮಾಡ್ಕೊಳ್ಳೋದಿಲ್ಲ. ಅವಳು ನಿನ್ನ ಸ್ವಂತ ಮಗಳಾಗಿದ್ರೆ ಈ ಮಾತು ಹೇಳ್ತಿದ್ಯಾ ನೀನು? ನಿನ್ನ ಸಣ್ಣತನ ಬಿಡು ಸುನಂದ. ಅವಳಿಗೆ ನೀನೇನಾದರೂ ಬೇಜಾರಾಗೋ ಥರ ಮಾತಾಡಿದ್ರೆ ನಾನು ಸುಮ್ಮನಿರಲ್ಲ. ನೀವು ಏನೇ ಹೇಳಿದ್ರು ಸತ್ಯನೇ. ಉಪದೇಶದ ಮಾತುಗಳಿಂದ ಖರ್ಚನ್ನ ನಿಭಾಯಿಸೋಕ್ಕಾಗೋದಿಲ್ಲ, ಅದಕ್ಕೆ ದುಡ್ಡು ಬೇಕು. ದುಡ್ಡಿನ ವ್ಯವಸ್ಥೆ ಆಗಿದೆ, ಸಂಜೆ ಸಿಗುತ್ತೆ. ಅವಳು ಆರೈಕೆ ಮಾಡೋದಕ್ಕೆ ಏನೇನು ಬೇಕು ಅದೆಲ್ಲ ತಂದುಕೊಡ್ತೀನಿ. ನೀನು ತಲಾಟೆ ಮಾಡಬೇಡ. ಸಾಲ ತರ್ತೀರಾ? ಆದರೆ ಹ್ಯಾಕ್ ತೀರಿಸ್ತೀರಾ? ಆ ಅನ್ಪೂರ್ಣಮ್ನವ್ರು ಅವತ್ತು ಬಂದು ಪ್ರತಿ ತಿಂಗಳು ನಾನು ದುಡ್ಡು ಕೊಡ್ತೀನಿ ಅಂತ ಹೇಳ್ಬಿಟ್ಟು ಹೋದರು. ಆದರೆ ಅದಾದಮೇಲೆ 1 ತಿಂಗಳು ತಂದು ಕೊಡಲಿಲ್ಲ. ಅಂಥವ್ರನ್ನ ನಂಬ್ಕೊಂಡು ಹೇಗ್ರಿ ಸಾಲ ತೀರಿಸ್ತೀರಾ? ಜಾಹ್ನವಿ, ಈ ದುಡ್ಡು ಅಜ್ಜಿ ಕೊಟ್ಟಿದ್ದು. ಅವ್ರು ಅವತ್ತು ಹೇಳಿದ್ಕಿಂತ ಜಾಸ್ತಿನೇ ಇದರಲ್ಲಿದೆ. ಅವ್ರು ಯಾವತ್ತೂ ಅವ್ರ ಮಾತಿಗೆ ತಪ್ಪದವ್ರಲ್ಲ. ಇನ್ನು ಮುಂದೆನೂ ಅಷ್ಟೆ, ಪ್ರತಿ ತಿಂಗಳು ನಿಮ್ಮ ದುಡ್ಡು ನಿಮ್ಮ ಕೈಗೆ ಬಂದು ಸೇರುತ್ತೆ. ಈ ದುಡ್ಡು ತಗೊಂಡು ನೀವು ನನ್ನ ಆರೈಕೆ ಮಾಡದೇ ಇದ್ರೂ ಪರವಾಗಿಲ್ಲ, ಆದರೆ ಇನ್ನು ಮುಂದೆ ನನಗೆ ನನ್ನ ಮಗುಗೆ ಯಾವುದೇ ತೊಂದರೆ ಕೊಡಬಾರ್ದು. ಇದನ್ನು ಯಾಕೆ ಇಷ್ಟು ಸ್ಟ್ರಿಕ್ಟಾಗಿ ಹೇಳ್ತಿದ್ದೀನಂದರೆ, ಈ ಮಗುನ ಹೆತ್ಕೊಡೋ ಜವಾಬ್ದಾರಿ ನಂದು. ಇದನ್ನು ನಾನು ಉಳಿಸ್ಕೋಬೇಕು. ಈ ಹಣದ ವಿಷಯ ಬಿಟ್ಟು ಬೇರೆ ಏನಾದರೂ ಸಮಸ್ಯೆ ಇದ್ದರೆ ಹೇಳಿ. ಅಯ್ಯೋ, ಇದು ನಿನ್ನ ಮನೆ ಜಾಹ್ನವಿ. ನಿನಗೆ ಹೇಗೆ ಇಷ್ಟ ಬರುತ್ತೋ ಹಾಗೆ ರಾಣಿ ಥರ ಇರ್ಬೋದು. ನೋಡ್ತಾ ಇರು, ನಿನ್ನನ್ನು ಕಣ್ಣಲ್ಲಿ ಕಣ್ಣಿಟ್ಟು ನಾನೇ ನೋಡ್ಕೋತೀನಿ. ನಿನಗೇನು ಬೇಕು ಅಂತ ಹೇಳು, ಅದನ್ನೇ ಮಾಡಿ ಬಡಿಸ್ತೀನಿ, ಆಯಿತಾ? ನಿಮ್ಮ ಹತ್ರ ಹೇಳೋದು ಬೇಡ ಬಿಡಿ, ನಾನೇ ಹೋಗಿ ರೇಷನ್ ಎಲ್ಲ ತೊಗೊಂಡು ಬಂದು ಇವತ್ತು ಹಬ್ಬದ ಅಡುಗೆ ಮಾಡಿ ಹಾಕ್ತೀನಿ. ಜಾಹ್ನವಿ, ನಿನಗೇನು ಇಷ್ಟ ಅಂತ ಹೇಳು, ಅದನ್ನೇ ಮಾಡ್ತೀನಿ. ಬೇಡ ಬೇಡ ಬಿಡು, ನಿನ್ಗೇನೇನು ಇಷ್ಟ ಅಂತ ನನಗೆ ಗೊತ್ತಲ್ವಾ, ಅದನ್ನೇ ಮಾಡಿ ಹಾಕ್ತೀನಿ, ಸರಿನಾ? ಅವ್ರಿಗೆ ದುಡ್ಡು ಕೊಟ್ಟೆ ಅಂತ ಬೇಜಾರು ಮಾಡ್ಕೋಬೇಡಿಯಪ್ಪ. ನಿಮ್ಮ ಕಷ್ಟ ನನ್ನ ಕೈಯಲ್ಲಿ ನೋಡೋಕ್ಕಾಗಲಿಲ್ಲ, ಅದಕ್ಕೆ ಕೊಟ್ಟೆ. ನಿನ್ನ ಬಗ್ಗೆ ತಪ್ಪಾಗಿ ತಿಳ್ಕೊಳ್ಳಲ್ಲಮ್ಮ. ನನ್ನ ಜವಾಬ್ದಾರಿನ ನಾನು ನಿಭಾಯಿಸೋಕ್ಕಾಗ್ತಾ ಇಲ್ವಲ್ಲ ಅಂತ ನನ್ನ ಮೇಲೆ ನನಗೆ ಬೇಜಾರಾಗ್ತಿದೆ. ನೀವು ಹಾಗನ್ಕೋಬೇಡಿ. ಇಷ್ಟು ವರ್ಷ ನಿಮ್ಮ ಜವಾಬ್ದಾರಿನ ನೀವು ತುಂಬ ಚೆನ್ನಾಗಿ ನಿಭಾಯಿಸಿದ್ದೀರ. ನಿಮ್ಮ ಋಣದಿಂದಾನೇ ನಾನಿವತ್ತು ಅಷ್ಟು ದೊಡ್ಡ ಮನೆಗೆ ಸೊಸೆಯಾಗಿ ಹೋಗಿದ್ದೀನಿ. ನಿಮ್ಮ ಋಣಭಾರ ನನ್ನ ಮೇಲೆ ಇನ್ನೂ ತುಂಬ ಇದೆ, ಅದನ್ನು ಕಡಿಮೆ ಮಾಡ್ಕೊಳ್ಳೋ ಪ್ರಯತ್ನ ಇದಷ್ಟೆ. ನೀವು ಈ ಯೋಚನೆಗಳನ್ನು ತಲೆಯಿಂದ ತೆಗೆದಾಕಿ, ನಾನು ಅಷ್ಟೇ ನಿಮ್ಮನ್ನು ಕೇಳ್ಕೊಳ್ಳೋದು. ಸರಿ ಮಗಳೇ, ನಿನ್ನ ಮಾತಿಗೆ ಯಾವಾಗಲೂ ನಾನು ಇಲ್ಲ ಅಂತ ಹೇಳಲ್ಲ. ಶ್ರೀ, ತುಂಬ ಲೇಟಾಗಿದೆ, ಮಲ್ಗಲ್ವಾ? ಜಾನು, ನಿನ್ನ ಜೊತೆ ಮಾತಾಡ್ತಿದ್ರೆ
ಹೊತ್ತು ಹೋಗೋದೇ ಗೊತ್ತಾಗಲ್ಲ. ಹೀಗೆ ಬೆಳಗ್ಗೆವರೆಗೂ ಮಾತಾಡ್ತಿರ್ಬೇಕು ಅನಿಸುತ್ತೆ. ಆಮೇಲೆ ಕೆಲಸದ ಟೈಮಲ್ಲಿ ನಿದ್ದೆ ಮಾಡಬೇಕು ಅನ್ಸುತ್ತೆ. ಆಗಲಿ. ಹೇ ಜಾನು, ಜಾನು ಮಲಗಿಬಿಟ್ಲು ಅನ್ಸುತ್ತೆ. ಪಾಪ, ನನ್ನಿಂದ ಎಷ್ಟು ತೊಂದರೆ ಆಯ್ತೇನೋ. ಸಾರಿ ಜಾನು. ಗುಡ್ ನೈಟ್. ಇವತ್ತು ನನ್ನ ರಾಶಿಯಲ್ಲಿ ಏನು ಬರೆದಿದೆ ನೋಡೋಣ. ಅನಿರೀಕ್ಷಿತ ಘಟನೆಗಳು ನಡೆಯಲಿವೆ. ಏನು ನಡೀಬೋದು ನೋಡೋಣ. ಯಾರಿದು? ಯಾರು? ಸರ್ಪ್ರೈಸ್ ಕೊಡಕ್ಕೆ ಬಂದ್ಯಾ? ಇವತ್ತು ನನ್ನ ಭವಿಷ್ಯದಲ್ಲಿ ಬರೆದಿತ್ತು ಅನಿರೀಕ್ಷಿತ ಘಟನೆ ನಡೆಯಲಿದೆ ಅಂತ. ಇದೆ ಅನಿಸುತ್ತೆ. ಇದು ಶ್ರೀ ಅಲ್ಲ. ಯಾರಿದು? ಬಿಡಿ ಬಿಡಿ. ಯಾರಿದು? ರವಿ ಅಪ್ಪ. ರವಿ ಅಪ್ಪ. ರವಿ ಯಾಕೆ ಏನಾಯ್ತು? ಅವ್ರು ಯಾರೋ ಹಿಂದೆಯಿಂದ ಬಂದು ಕಣ್ಮುಚ್ಚಿ ಮಿಸ್ಬಿಹೇವ್ ಮಾಡಿದ್ರು. ರವಿ ಅಪ್ಪ. ಅಪ್ಪ ಯಾಕಮ್ಮ, ಏನಾಯ್ತು?
ರವಿ ಯಾವನವನು ಕಳ್ಳನ? ಅಲ್ಲ ಬಾಬಾ, ಸ್ವಲ್ಪ ಹೊತ್ತಿಗೆ ಮುಂಚೆ ಯಾಕೆ ಅಕ್ಕ, ಏನಾಯ್ತು? ಅವ್ರು ಯಾರೋ ಹಿಂದೆಯಿಂದ ಬಂದು ಕಣ್ಮುಚ್ಚಿ ಮಿಸ್ಬಿಹೇವ್ ಮಾಡಿದ್ರು ರವಿ. ವಾಟ್? ಅವ್ನು ನಿಮ್ಮನೆಗೂ ಬಂದಿದ್ನಾ? ಅಂದ್ರೆ ಬಾಬಾ, ಅವ್ನು ನಿಮ್ಮನೆಗೂ ಬಂದಿದ್ನಾ? ಅವ್ನು ಯಾರು ಅಂತ ಗೊತ್ತಾ ಬಾಬಾ? ಅವ್ನು ಯಾರು ಅಂತ ಗೊತ್ತಿಲ್ಲ ರವಿ, ಆದರೆ ಒಂದ್ಸಲ ರಾತ್ರಿ ಮನೆ ಹತ್ರ ಬಂದಿದ್ದ. ಕಿಟಕಿ ಹತ್ರ ನಿಂತ್ಕೊಂಡು ಸಿಗರೇಟ್ ತರ್ತಿದ್ದ. ಜಾನ್ವಿಗೆ ಸಿಗರೇಟ್ ಸ್ಮೆಲ್ ಎಲ್ಲ ಬಂದಿದೆ. ಯಾರು ಬಾಬಾ ಅವನು? ಯಾಕೆ ನಮ್ಮಿಂದ ಬಿದ್ದಿದ್ದಾನೆ? ಅದೇ ಗೊತ್ತಿಲ್ವೋ, ಅದಕ್ಕೆ ಪೊಲೀಸ್ ಕಂಪ್ಲೇಂಟ್ ಕೊಟ್ಟಿದ್ದೀನಿ. ಅವರು ಹುಡುಕ್ತಿದ್ದಾರೆ ಕಣೋ. ಆದರೂ ರವಿ ಅವನು ಇಷ್ಟು ಧೈರ್ಯ ಮಾಡಿ ನಿಮ್ಮ ಮನೆ ಹತ್ರ ಬಂದಿದ್ದಾನೆ ಅಂದರೆ ಅವನ ಉದ್ದೇಶ ಏನಿರ್ಬೋದು? ಅವ್ನು ಖಂಡಿತ ಅಕ್ಕನ ಟಾರ್ಗೆಟ್ ಮಾಡ್ತಿದ್ದಾನೆ ಬಾಬಾ. ಈ ವಿಷಯ ಅಕ್ಕಂಗೆ ಗೊತ್ತಾದ್ರೆ ಅಕ್ಕ ತುಂಬಾ ಹೆದರ್ಕೋತಾಳೆ. ಈಗಾಗಲೇ ತುಂಬಾ ಹೆದರ್ಕೊಂಡಿದ್ದಾಳೆ ಬಾಬಾ. ಅವಳಿಗೆ ಏನು ಹೇಳೋದು? ಇದು ಹಿಂದೆಯಿಂದ ಬಂದು ನಿನ್ನ ಕಣ್ಣು ಮುಚ್ಚಿದ್ನಲ್ಲ, ಆ ಲೋಫರ್ದು. ಅಂದ್ರೆ ಅವ್ನು ಸಿಕ್ಬಿದ್ನಾ? ಹಾ ಸಿಗ್ದ ಅವನು. ನಾನು ರವಿ ಸೇರಿ ಚೆನ್ನಾಗಿ ತತ್ಕಿ ಪೊಲೀಸರು ಹಿಡ್ಕೊಟ್ಟಿದ್ವಿ. ಅಲ್ವೇನೋ ರವಿ? ಹ್ಞೂ ಅಕ್ಕ, ಸರಿಯಾಗಿ ತತ್ಕಿದೀವಿ, ಪೊಲೀಸ್ಗೂ ಹಿಡ್ಕೊಟ್ಟಿದೀವಿ. ಇನ್ನು ನಿನ್ನ ತಂಟೆಗೆ ಬರಲ್ಲ ಬಿಡು. ನಮ್ಮ ಮನೆ ಕಡೆ ಅಂತೂ ತಿರುಗು ಮಲ್ಗಲ್ಲ. ಆದ್ರೆ ಅವ್ನು ಇಲ್ಲಿ ಬಂದು ನನ್ನ ಕಣ್ಣು ಯಾಕೆ ಮುಚ್ಚಿದ? ಯಾರವನು? ಯಾವನು ಕಳ್ಳ ಇರಬೇಕು ಜಾನು? ಕಳ್ಳ ಆಗಿರೋದಕ್ಕೆ ಸಾಧ್ಯನೇ ಇಲ್ಲ. ಕಳ್ಳ ಆಗಿದ್ದಿದ್ರೆ ಯಾರಿಗೂ ಗೊತ್ತಿಲ್ಲದ ಹಾಗೆ ಮನೆಗೆ ಬಂದು ಮನೇಲಿರೋ ವಸ್ತುನ ಕದ್ದು ಹೋಗ್ತಿದ್ದ. ನನ್ನ ಕಣ್ಣು ಮುಚ್ತಾ ಇರಲಿಲ್ಲ. ಅವನು ಯಾರು, ಅವನ ಉದ್ದೇಶ ಏನು ಅಂತ ನೀವು ವಿಚಾರಿಸ್ಲಿಲ್ವಾ? ವಿಚಾರಿಸಿದ್ವಿ ಜಾನು, ವಿಚಾರಿಸೆ ಅವನನ್ನ ಪೊಲೀಸರು ಹಿಡ್ಕೊಟ್ಟಿದ್ದು. ಯಾವನು ಹುಚ್ಚ ಅಂತೆ, ಹುಚ್ಚಾಸ್ಪತ್ರೆ ತಪ್ಪಿಸ್ಕೊಂಬಂದಿದ್ದಂತೆ. ಅವನು ಇದೇ ಥರ ಎಲ್ರಿಗೂ ತೊಂದರೆ ಕೊಡೋದು, ಕೈ ಸಿಕ್ಕಿದ್ನೆಲ್ಲ ಎತ್ಕೊಂಡು ಹೋಗೋದು, ಬರೀ ಇದನ್ನೇ ಮಾಡ್ತಿರ್ತಾನಂತೆ. ನೀನು ನಿಜ ಹೇಳ್ತಿದ್ಯಾ? ಸುಳ್ಳು ಅನ್ನಿಸ್ತಿದ್ಯಾ? ನೀನು ಯಾವತ್ತೂ ನನ್ನ ಹತ್ರ ಮುಚ್ಚುಮರೇನೂ ಮಾಡಿಲ್ಲ. ಇವತ್ತು ಯಾಕೆ ಸುಳ್ಳು ಹೇಳ್ತೀಯಾ ಹೇಳು? ನಿಜಾನೇ ಹೇಳ್ತಿರ್ಬೋದು. ಆದರೆ ಅವತ್ತು ನಮ್ಮನೆಗೆ ಗೊಂಬೆ ಪಾರ್ಸೆಲ್ ಕಳಿಸಿದ್ದು ಯಾರೋ ಹುಚ್ಚ ಅಂತ ಹೇಳಿದೆ. ಇವತ್ತು ಹುಚ್ಚ ಅಂತ ಹೇಳ್ತಿದ್ಯಾ? ಅದು ಹೇಗೆ ಸಾಧ್ಯ? ಅದೆಲ್ಲ ಒಂದು ಆಕಸ್ಮಿಕ ಕಣೆ ಅಕ್ಕ. ಅದು ಹೇಗೋ ಸಾಧ್ಯ? ಇರೋ ಬರೋ ಹುಚ್ಚರೆಲ್ಲ ಹುಚ್ಚ ಆಸ್ಪತ್ರೆಯಿಂದ ತಪ್ಪಿಸ್ಕೊಂಡು ಇಲ್ಲಿಗೆ ಬಂದು ಯಾಕೆ ಕಾಟ ಕೊಡ್ತಿದ್ದಾರೆ? ಶ್ರೀ, ನಿಜ ಹೇಳು, ಅವ್ರು ಯಾರು? ಇಲ್ಲಿಗೆ ಬಂದು ನಮಗೆ ಈ ಕಾಟ ಯಾಕೆ ಕೊಡ್ತಿದ್ದಾರೆ? ಒಂದು ನಿಮಿಷ ಜಾನು, ಈಗ ನಿನಗೆ ಅವನು ಯಾರು, ಯಾಕೆ ಬಂದ ಅನ್ನೋದು ಮುಖ್ಯನೋ, ಅಥವಾ ಅವನಿನ್ ಯಾವತ್ತೂ ಬರಲ್ಲ ಅನ್ನೋದು ಮುಖ್ಯನೋ? ಇನ್ಯಾವತ್ತೂ ಬರಲ್ಲ ಅನ್ನೋದೇ ಮುಖ್ಯ. ಹಾಗಾದರೆ ಆ ವಿಷಯ ಮರ್ತು ಬಿಡು. ಸರಿ. ಮಗಳೇ, ಅಳಿಯಂದಿರು ನಿನ್ನ ಕೈಯಿಂದ ಕಾಫಿ ಕುಡಿದು ತುಂಬ ದಿವಸ ಆಗಿದೆ. ಹೋಗಿ ಕಾಫಿ ಮಾಡ್ಕೊ ಬಾ, ಹೋಗು. ಬೇಡ ಬಿಡು ಜಾನು, ನಿಂಗೆ ಯಾಕೆ ಸುಮ್ಮನೆ ತೊಂದರೆ? ಕಾಫಿ ಮಾಡೋಕ್ಕೆ ಏನೂ ತೊಂದರೆ ಇಲ್ಲ. 2 ನಿಮಿಷ ಇರು, ಕಾಫಿ ಮಾಡ್ಕೊಂಡು ತರ್ತೀನಿ. ಅಳಿಯಂದ್ರೆ 1 ನಿಮಿಷ ಬನ್ನಿ ಮಾತಾಡಬೇಕು. ನಡಿಯ ರವಿ.